ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಾಗ್. ನಾ ಆರಾಮಿದ್ದೀನಿ, ನೀವೆಲ್ಲ ಆರಾಮಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬಿಜಾಪುರಕ್ಕೆ ಬಂದಿದ್ದೀನಿ. ಅದು ಇಬ್ರಾಹಿಂ ರೋಜಾ ಎದುರುಗಡೆ ಇದ್ದೀನಿ. ಇದು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಪ್ರಸಿದ್ಧ ಆಗ್ಯದ ಫ್ರೆಂಡ್ಸ್. ಭಾಳ ಬ್ಯೂಟಿಫುಲ್ ಅದ, ಭಾಳ ಚೆನ್ನಾಗದ. ಅಷ್ಟು ನೋಡಿದ ತಕ್ಷಣ ಏನೋ ಒಂದು ಅಟ್ರಾಕ್ಷನ್ ಅನಿಸಿತ್ತು ಫ್ರೆಂಡ್ಸ್. ನೀವು ಒಂದು ಸರ್ತಿ ಬಿಜಾಪುರಕ್ಕೆ ಹೋದ್ರೆ ನೀವು ನೋಡ್ಕೊಂಡು ಬರ್ರಿ ಫ್ರೆಂಡ್ಸ್. ಭಾಳ ಹಿಸ್ಟೋರಿಕಲ್ ಪ್ಲೇಸ್ ಅದ ನೋಡ್ರಿ ಇದು. ನೋಡ್ರಿ ಫ್ರೆಂಡ್ಸ್, ಇದು ಇಬ್ರಾಹಿಂ ಅನ್ನೋರು ಕಟ್ಟಿಸಿದ, ಎರಡನೇ ಇಬ್ರಾಹಿಂ ಅನ್ನೋರು ಕಟ್ಟಿಸಿದಾರಂತ. ಇದು ತನ್ನ ಹೆಂಡತಿಯ ತಾಜ್ಗೋಸ್ಕರ ಕಟ್ಟಿಸಿರೋ ಸಮಾಧಿ ಅಂತ. ಇದು ತೇಲುವ ಸಮಾಧಿ ಕೂಡ ಅಂತ ಕರೀತಾರೆ. ಬಹಳ ಚೆನ್ನಾಗಿದೆ. ಒಂದೊಂದು ಕಟ್ಟಡದ ಒಂದೊಂದು ಇತಿಹಾಸ ಇದೆ ಫ್ರೆಂಡ್ಸ್. ಒಂದೊಂದು ಕಲ್ಲಿನ ಮ್ಯಾಗೂ ಒಂದೊಂದು ಶಾಸನಗಳಿದೆ ಫ್ರೆಂಡ್ಸ್. ಭಾಳ ಅದ್ಭುತವಾದ ಕಲೆ. ನೋಡಲಿಕ್ಕೆ ಎಲ್ಲ ಯಾವ ರೀತಿ ಅನಿಸುತ್ತಂತಂದ್ರೆ ಒಂದು ಚಿತ್ರಕಲೆ ಥರ ಅನಿಸುತ್ತೆ. ಬಟ್ ಅದು ಚಿತ್ರಕಲೆ ಅಲ್ಲ ಫ್ರೆಂಡ್ಸ್. ಎಲ್ಲನೂ ಕೂಡ ಶಾಸನಗಳನ್ನು, ಒಂದೊಂದು ಕಲ್ಲಿನ ಮೇಲೂ ಕೂಡ ಒಂದೊಂದು ಶಾಸನಗಳನ್ನು ಹೊಂದಿರುವುದು. ಇದು ಇಬ್ರಾಹಿಂ ರೋಜಾ ಅಂದರೆ ಗಾರ್ಡನ್ ಅಂತ ಹೆಸರು ಫ್ರೆಂಡ್ಸ್. ಹಾಗಾಗಿ ಎರಡು ಕಡೆನೂ ಗಾರ್ಡನ್ ಥರ ರೀತಿಯಾಗಿ ಇದು ಮಾಡಿದ್ದಾರೆ. ಆಮೇಲೆ ಅಂತಂದ್ರೆ ಹೂಗಳು ಕೂಡ ಚೆನ್ನಾಗಿರೋ ಹೂಗಳ ಕೂಡ ಗಿಡಗಳು ಕೂಡ ಹಾಕಿದ್ದಾರೆ. ಬಹಳ ಚೆನ್ನಾಗಿದೆ. ಇದರಲ್ಲಿರೋದು ನೋಡ್ರಿ ಫ್ರೆಂಡ್ಸ್, ಇದು ಸಮಾಧಿ ಇದೆ. ಇಲ್ಲೆಲ್ಲ ಮೊದಲೆಲ್ಲ ನೀರು ಚಿಲುಮೆ ಆಗ್ತಾ ಇತ್ತಂತ, ಇವಾಗೆಲ್ಲ ಇಲ್ಲ ಫ್ರೆಂಡ್ಸ್ ಆ ರೀತಿ ಏನು. ಇದು ಒಳಗೆಲ್ಲ ಒಂದು ಸಮಾಧಿ ಇದೆ ಫ್ರೆಂಡ್ಸ್. ಭಾಳ ಚೆನ್ನಾಗಿದೆ. ಕಲ್ಲಿನ ಸಮಾಧಿ ಇದೆ ನೋಡ್ರಿ ಫ್ರೆಂಡ್ಸ್. ಆ ಕಾಲದಾಗ ನೋಡ್ರಿ, ಇದು ಎಲ್ಲ ನೋಡ್ರಿ ಒಂದು ಚಿತ್ರ ಥರ ಅನಿಸುತ್ತೆ. ಬಟ್ ಚಿತ್ರ ಅಲ್ಲ, ಅದಕ್ಕೊಂದು ಇತಿಹಾಸನೇ ಇದೆ ಫ್ರೆಂಡ್ಸ್. ಅದು ಒಂದು ಶಾಸನ ಇದೆ ಫ್ರೆಂಡ್ಸ್. ನೋಡಿ ಯಾವ ರೀತಿಯಾಗಿ ಪ್ರತಿಯೊಂದು ಕಲ್ಲಿಗೂ ಕೂಡ ಶಾಸನ ಇದೆ ಅಂತ ಅಂದಿದ್ದಲ್ಲ, ಅದೇ ರೀತಿ ಎಲ್ಲ ಕಲ್ಲಿಗಳಿಗೂ ಕೂಡ ಒಂದೊಂದು ಶಾಸನಗಳನ್ನು ಬರೆದಿದ್ದಾರೆ ಫ್ರೆಂಡ್ಸ್. ಇದು ನೋಡ್ರಿ ಫ್ರೆಂಡ್ಸ್, ಆ ಕಾಲದ್ದು ಬಾಗಿಲೇ ಇದೆ. ಇದು ಬಾಗಿಲನ್ನು ನೋಡ್ರಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ಚಿತ್ರಗಳನ್ನು ಯಾವ ರೀತಿಯಾಗಿ ಬಿಡಿಸಿದ್ದಾರೆ ಅಂತ ಹೇಳಿ ನೋಡ್ರಿ. ಆವಾಗಿನ ಶೈಲಿ ಯಾವ ರೀತಿಯಾಗಿತ್ತು, ಎಷ್ಟೊಂದು ಅಟ್ರಾಕ್ಷನ್ ಅನ್ನಿಸ್ತಾ ಇದೆ ಇವಾಗಾದ್ರೂ ನೋಡ್ರಿ ಫ್ರೆಂಡ್ಸ್. ಇದಕ್ಕೂ ಕೂಡ ಒಂದು ಶಾಸನ ಇದೆ ಫ್ರೆಂಡ್ಸ್. ಇದಕ್ಕೂ ಕೂಡ ಇದು ಇದೆ, ಆದರೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಹಾಗಾಗಿ ನಂಗೆ ಗೊತ್ತಿದ್ರೆ ಹೇಳ್ತಿದ್ದೆ. ಬಟ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಬಾಗಿಲ ನೋಡ್ರಿ ಯಾವ ರೀತಿಯಾಗಿದೆ, ಎಷ್ಟೊಂದು ಅದ್ಭುತವಾಗಿದೆ. ಇಲ್ಲಿಲ್ಲ ಅಂದರೆ ವರ್ಷಗಳ ಇರ್ಬೋದು ನನ್ನ ಅಂದಾಜಿನ ಪ್ರಕಾರ. ಬಟ್ ಅಷ್ಟೊಂದು ನಮಗೂ ಕ್ಲಿಯರಾಗಿ ಗೊತ್ತಿಲ್ಲ. ಆದರೆ ನೋಡ್ರಿ ಎಷ್ಟೊಂದು ಮಜಬೂತಾಗಿದೆ ಬಾಗಿಲ. ಇದು ಒಳಗೆ ಇದೆ ನೋಡ್ರಿ ಫ್ರೆಂಡ್ಸ್. ಇದು ಈ ಕಡೆ ಇರೋದು ಸಮಾಧಿ ಇದೆ ಫ್ರೆಂಡ್ಸ್. ಈಗ ಇದು ಸಮಾಧಿ ಇದೆ ಫ್ರೆಂಡ್ಸ್. ಇದು ಕಲ್ಲಿನ ಸಮಾಧಿ ಇದೆ ನೋಡ್ರಿ ಫ್ರೆಂಡ್ಸ್. ಇದು ತೇಲುವ ಸಮಾಧಿ ಅಂತಲೂ ಕರೀತಾರೆ. ಆಮೇಲೆ ಇದು ಕಟ್ಟಡಕ್ಕೆ ಒಂದೇ ಒಂದು ಚಿಪ್ಪಿನ ಮೇಲೆ ನಿಂತಿದೆ ಅಂತೆ ಫ್ರೆಂಡ್ಸ್. ಅದು ಒಂದು ಚಿಪ್ ತೆಗೆದ್ರೆ ಇಡೀ ಇಬ್ರಾಹಿಂ ರೋಜಾನೇ ಬೀಳುವಂಥದ್ದು ಸಿಚುವೇಶನ್ ಇರುತ್ತಂತೆ. ಆದರೆ ಅದು ಚಿಪ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಅದು ಇಬ್ರಾಹಿಂ ರೋಜಾ ಆದರೆ ಇದು ಹಾಲ್ ಅಂತೆ. ಇದು ಪ್ರಾರ್ಥನಾ ಹಾಲ್ ಆಗಿದೆ. ಹಾಗಾಗಿ ಅದರ ಅಪೋಸಿಟೇ ಇಲ್ಲೇ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಹಾಲನ್ನು ಸೃಷ್ಟಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ, ಭಾಳ ಅದ್ಭುತವಾದ ಕಲೆ. ಇಷ್ಟತನ ನೋಡಿದ್ರಲ್ರಿ ಫ್ರೆಂಡ್ಸ್, ಇಬ್ರಾಹಿಂ ರೋಜಾನ ಹ್ಯಾಂಗೆ ಅನಿಸಿತ್ತು ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಅನಿಸಿಕೆಗಳನ್ನು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.